ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ತಲೆಗೆ ಹಚ್ಚಲಿಕ್ಕೆ ಒಳ್ಳೆಯ ಒಂದು ಹೇರ್ ಪ್ಯಾಕನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ತಲೆಯಲ್ಲಿ ತುಂಬ ತಲೆ ಹೊಟ್ಟು ಇದ್ದರೆ ತಲೆ ಕೂದಲು ತುಂಬ ಉದುರುತ್ತೆ. ತಲೆ ಕೂದಲು ಉದುರದೆ ತಲೆ ಹೊಟ್ಟು ಕಮ್ಮಿಯಾಗಿ ಕೂದಲು ಕಪ್ಪಾಗಿ ದಟ್ಟವಾಗಿ ಬೆಳೆಯಲು ಇದು ತುಂಬ ಸಹಾಯ ಮಾಡುತ್ತೆ ನೋಡಿ. ಇದು ನನ್ನ ಮಗಳ ತಲೆ ಕೂದಲು ತುಂಬ ಸಣ್ಣಗಿತ್ತು. ಈ ಪ್ಯಾಕನ್ನು ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿದ್ದ ನಂತರದಿಂದ ನೋಡಿ ಬೇಗನೆ ಕೂದಲು ಬೆಳೀತಾ ಇದೆ. ಅದೇ ರೀತಿ ಕಪ್ಪಾಗಿ ದಟ್ಟಗೆ ತಲೆ ಕೂದಲು ಬೆಳೆಯುತ್ತೆ. ತುಂಬ ಸುಲಭ, ಏನು ನಮಗೆ ಜಾಸ್ತಿ ದುಡ್ಡು ಖರ್ಚೇನಿಲ್ಲ. ಮನೆಯಲ್ಲೇ ಇರುವಂತಹ ಒಂದೇ ಒಂದು ಚಮಚ ಮೆಂತೆ ಕಾಳು ಸಾಕು. ಮತ್ತು ನಮಗೆ ಬೇಕಾದ್ದು ಸ್ವಲ್ಪ ತೆಂಗಿನಕಾಯಿ ಹಾಲು. ಇದರಿಂದ ಈ ಪ್ಯಾಕನ್ನು ಮಾಡಿ ವಾರದಲ್ಲಿ ಒಂದು ಸಾರಿ ಆದರೂ ಇದನ್ನು ನಾವು ಹಚ್ಚಬೇಕು. ಮತ್ತು ತಲೆಗೆ ವಾರದಲ್ಲಿ ಒಂದು ಸಾರಿ ಆದರೂ ಚೆನ್ನಾಗಿ ಎಣ್ಣೆಯನ್ನು ಹಚ್ಚಿ ಮಸಾಜ್ ಕೂಡ ಮಾಡಬೇಕು ನೋಡಿ. ಫಸ್ಟು ಈ ಪ್ಯಾಕನ್ನು ಮಾಡಲಿಕ್ಕೆ ನಮಗೆ ಬೇಕಾದ್ದು ಒಂದೇ ಒಂದು ಚಮಚ ಮೆಂತೆಕಾಳು. ಈ ರೀತಿ ಒಂದು ಬೌಲ್ ತಗೊಂಡು ಬೌಲಿಗೆ ಒಂದು ಚಮಚ, ಒಂದು ದೊಡ್ಡ ಚಮಚ ಮೆಂತೆಕಾಳನ್ನು ತಗೊಳ್ತಾ ಇದ್ದೀನಿ. ಇದು ನನ್ನ ತಲೆಗೆ ಮತ್ತು ನನ್ನ ಮಗಳ ತಲೆಗೆ ಹಚ್ಚಲಿಕ್ಕೆ ಇಷ್ಟು ಸಾಕು. ಇಬ್ಬರಿಗೆ ಹಚ್ಚಲಿಕ್ಕೆ ಇಷ್ಟು ಸಾಕು. ಮೆಂತೆಕಾಳನ್ನು ಸ್ವಲ್ಪ ನೀರು ಹಾಕಿ ಇದನ್ನು ನೆನೀಲಿಕ್ಕೆ ಬಿಡಬೇಕು. 1 ಗಂಟೆ ಈ ಮೆಂತೆಕಾಳು ನೆನಿಬೇಕು. ಮೆಂತೆಕಾಳನ್ನು ನೀರಿಗೆ ಹಾಕಿದ್ದಾಯಿತು. ಇನ್ನು ತಲೆಗೆ ನಾವು ಎಣ್ಣೆಯನ್ನು ಹಚ್ಚೋಣ ನೋಡಿ. ನನ್ನ ಮಗಳ ತಲೆ ಕೂದಲಿದು. ನಾನು ವಾರದಲ್ಲಿ ಒಂದು ಸಾರಿ ಇದೇ ರೀತಿ ಮಾಡ್ತೀನಿ. ಈ ರೀತಿ ಪ್ಯಾಕ್ ಹಚ್ಚಲಿಕ್ಕೆ ಶುರು ಮಾಡಿದ ಮೇಲೆ ತಲೆಯಲ್ಲಿ ಹೊಟ್ಟಿಲ್ಲ, ಅದೇ ರೀತಿ ಕೂದಲು ಕಪ್ಪಾಗಿ ದಟ್ಟಗೆ ಬೆಳೀಲಿಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು ಎಣ್ಣೆ ನೋಡಿ, ಇದು ನಾನು ತಲೆಗೆ ಎಣ್ಣೆ ಹಚ್ಚುವಾಗ ಶುದ್ಧವಾದ ತೆಂಗಿನ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ 1 ಬೆಳ್ಳುಳ್ಳಿ ಮತ್ತು 3 ಕರಿಮೆಣಸನ್ನು ಜಜ್ಜಿ ಹಾಕಿ ಈ ಎಣ್ಣೆಯನ್ನು ಕಾಯಿಸಿರೋದು. ಅದು ಎಣ್ಣೆ ಸ್ವಲ್ಪ ತಣ್ಣಗಾದ ಮೇಲೆ ನಾವು ಹಚ್ಚಬೇಕು. ಈ ಎಣ್ಣೆಯನ್ನು ಮಾಡಿ ಇಡುವುದೆಲ್ಲ ಬೇಡ. ತಕ್ಷಣಕ್ಕೆ ನಾವು ಎಣ್ಣೆ ಹಚ್ಚೋದಕ್ಕಿಂತ ಅರ್ಧ ಗಂಟೆ ಮುಂಚೆ ತೆಂಗಿನ ಎಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ 1 ಬೆಳ್ಳುಳ್ಳಿ ಮತ್ತು 3 ಮೆಣಸನ್ನು ಜಜ್ಜಿ ಹಾಕಿ ಕಾಯಿಸಿದ ಎಣ್ಣೆ ಇದು. ಈ ಎಣ್ಣೆಯನ್ನು ಚೆನ್ನಾಗಿ ತಲೆಗೆ ಹಚ್ಚಿ ಮಸಾಜ್ ಮಾಡಬೇಕು. ಮಸಾಜ್ ಮಾಡಿ 1 ಗಂಟೆ ನಾವು ಬಿಡಬೇಕು. ಮೆಂತೆಕಾಳನ್ನು ನೆನೆಯಲಿಕ್ಕೆ ಹಾಕಿದ್ದೀವಿ. ಆ ಟೈಮಲ್ಲಿ ತಲೆಗೆ ಎಣ್ಣೆಯನ್ನು ಸಹ ಹಚ್ಚಿ ಮಸಾಜ್ ಮಾಡಿ 1 ಗಂಟೆ ಬಿಡಬೇಕು ನೋಡಿ. ಇದೇ ರೀತಿ ನಾನು ಎಣ್ಣೆಯನ್ನೆಲ್ಲ ಹಚ್ಚಿದ್ದಾಯಿತು. ಇನ್ನು 1 ಗಂಟೆ ಮೆಂತೆಕಾಳು ಚೆನ್ನಾಗಿ ನೆನೆದಿದೆ. ಜಾಸ್ತಿ ಟೈಮ್ ಇದ್ದರೆ ಸ್ವಲ್ಪ ಜಾಸ್ತಿ ನೆನೆಸಿದರೂ ಪರವಾಗಿಲ್ಲ. 1 ಗಂಟೆ ಮಿನಿಮಮ್ ಸಾಕು. ಇನ್ನು ನಮಗೆ ಬೇಕಾದ ಸ್ವಲ್ಪ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ. ನಿಮಗೆ ಈ ತೆಂಗಿನಕಾಯಿ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ರುಬ್ಬಿ ಹಾಲು ತೆಗೆದ್ರೂ ಆಗುತ್ತೆ. ಇಲ್ಲಾಂದರೆ ನಾವು ಮೆಂತೆಯನ್ನು ನೆನೆಯಲಿಕ್ಕೆ ಹಾಕಿದ್ದೀವಲ್ಲ, ಅದೇ ನೀರನ್ನು ಇದಕ್ಕೆ ಹಾಕಿ ಈ ತೆಂಗಿನಕಾಯಿನ ಚೆನ್ನಾಗಿ ಕೈಯಲ್ಲಿ ಇದೇ ರೀತಿ ಮಿಕ್ಸ್ ಮಾಡಿ ಇದರದ್ದು ಹಾಲು ತೆಗಿಬೇಕು. ನಾವು ಮೆಂತೆ ಕಾಳನ್ನು ತೆಂಗಿನಕಾಯಿ ಹಾಲಲ್ಲಿ ಚೆನ್ನಾಗಿ ರುಬ್ಬಬೇಕು. ಅದಕ್ಕೋಸ್ಕರ ನೋಡಿ, ನಾವು ಆ ಮೆಂತೆ ನೆನೆಸಿದ ನೀರನ್ನು ಸಹ ಸೇರಿಸಿ ಅದನ್ನು ಹಾಕಿದರೆ ಒಳ್ಳೆಯದು ನೋಡಿ. ಆ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಹಿಂಡಿ ತೆಂಗಿನಕಾಯಿ ಹಾಲನ್ನು ತೆಗಿತಾ ಇದ್ದೀನಿ. ಈ ರೀತಿ ಮಾಡುವಾಗ ಅಂಗಡಿಯಿಂದ ತಂದ ತೆಂಗಿನಕಾಯಿ ಹಾಲನ್ನೆಲ್ಲ ಯೂಸ್ ಮಾಡಲೇಬೇಡಿ. ಮನೆಯಲ್ಲೇ ಇರುವ ತೆಂಗಿನಕಾಯಿಯನ್ನು ತುರಿದು ಈ ರೀತಿ ತೆಂಗಿನಕಾಯಿ ಹಾಲನ್ನು ತೆಗಿಬೇಕು. ತೆಂಗಿನಕಾಯಿ ಹಾಲು, ಅದರಲ್ಲಿ ತೆಂಗಿನ ಎಣ್ಣೆದ ಅಂಶ ಇರುತ್ತೆ. ಕೂದಲು ಒಳ್ಳೆ ನೈಸ್ ಆಗಲಿಕ್ಕೆ, ಅದೇ ರೀತಿ ಕಪ್ಪಾಗಿ ದಟ್ಟವಾಗಿ ಬೆಳೀಲಿಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ತೆಂಗಿನಕಾಯಿ ಹಾಲಲ್ಲಿ ನಾವು ಇದೇ ರೀತಿ ಮೆಂತೆಕಾಳನ್ನು ರುಬ್ಬಿ ತಲೆಗೆ ಹಚ್ಚೋದ್ರಿಂದ. ಇವಾಗ ನೋಡಿ, ಒಂದು ಸಾರಿ ನಾನು ಇದನ್ನು ಅದರದ್ದು ಹಾಲನ್ನು ತೆಗೆದಿದ್ದೀನಿ. ಇನ್ನೊಂದು ಸರ್ತಿ ನಮಗೆ ಸ್ವಲ್ಪ ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪ ನೀರನ್ನು ಹಾಕಿ ಇನ್ನೊಂದು ಸರ್ತಿ ಇದೇ ರೀತಿ ಆ ತೆಂಗಿನಕಾಯಿನೆಲ್ಲ ಇದನ್ನು ಹಿಂಡಿ ಅದರ ಹಾಲನ್ನು ಸಹ ತೆಗೆಯುವ. ಸುಲಭ ಅಂದರೆ ನಿಮಗೆ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಗ್ರೈಂಡ್ ಮಾಡಿ ಆ ತೆಂಗಿನಕಾಯಿ ಹಾಲು ಬೇಗ ನಮಗೆ ತೆಗಿಬೋದು. ಇಲ್ಲ ಸ್ವಲ್ಪ ತೆಂಗಿನಕಾಯಿ ಎಲ್ಲ ಆದರೆ ನಮಗೆ ಗ್ರೈಂಡ್ ಮಾಡಲಿಕ್ಕೆ ಕಷ್ಟ ಆಗುತ್ತಲ್ಲ, ಅದಕ್ಕೋಸ್ಕರ ಇದೇ ರೀತಿ ನಾವು ಈ ರೀತಿ ತೆಂಗಿನಕಾಯಿ ಹಾಲು ತೆಗೆದ್ರೂ ಆಗುತ್ತೆ. ಇನ್ನು ನೋಡಿ, ಇದನ್ನು ಸಹ ನಾನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಹಾಕಿ ಇನ್ನು ನಮಗೆ ನಾವು ನೆನೆಸಿಟ್ಟಿರುವ ಮೆಂತೆ ಕಾಳನ್ನು ಸಹ ಸೇರಿಸಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡಬೇಕು. ನಮಗೆ ನೈಸಾಗಿ ಗ್ರೈಂಡ್ ಮಾಡಿದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಸಿಗುತ್ತೆ. ಅದಕ್ಕೋಸ್ಕರ ಇಷ್ಟಿದ್ದರೆ ನಾನಿವಾಗ ಒಂದು ದೊಡ್ಡ ಸ್ಪೂನ್ ಮೆಂತೆ ಕಾಳನ್ನು ನೆನೆಸಿದ್ದೇನಲ್ಲ, ಅದು ಮತ್ತು ಇಷ್ಟು ತೆಂಗಿನಕಾಯಿ ಹಾಲು ಸಾಕು. ಇದನ್ನು ನಾವು ನೈಸಾಗಿ ರುಬ್ಬಿದರೆ ಇಬ್ಬರಿಗೆ ತಲೆಗೆ ಹಚ್ಚಲಿಕ್ಕೆ ಆಗುತ್ತೆ. ಇವಾಗ ನೋಡಿ, ಮೆಂತೆ ಕಾಳನ್ನು ಸಹ ಹಾಕಿ ಇನ್ನಿದನ್ನು ನೈಸಾಗಿ ಗ್ರೈಂಡ್ ಮಾಡಬೇಕು. ಮೆಂತೆಕಾಳನ್ನು ರುಬ್ಬಿ ತಲೆಗೆ ಹಚ್ಚೋದು ಶರೀರಕ್ಕೆ ಸಹ ತಂಪು. ಅದೇ ರೀತಿ ಕೂದಲು ದಟ್ಟವಾಗಿ ಉದ್ದವಾಗಿ ಕಪ್ಪಾಗಿ ಬೆಳೀಲಿಕ್ಕೆ ತುಂಬ ಸಹಾಯ ಮಾಡುತ್ತೆ.
ಈಗ ಎಣ್ಣೆಯಲ್ಲೆಲ್ಲ ಇವಾಗ ತಲೆಗೆ ಹಚ್ಚೋ ಎಣ್ಣೆಯಲ್ಲೆಲ್ಲ ಮೆಂತೆಕಾಳನ್ನು ಜಜ್ಜಿ ಹಾಕಿ ಅದನ್ನಿಟ್ಟು ತಲೆಗೆಲ್ಲ ಹಚ್ಚಿದರೆ ಕೂದಲು ದಟ್ಟವಾಗಿ ಬೆಳೆಯುತ್ತದೆ. ನೋಡಿ ನಾನಿವಾಗ ಮೆಂತೆಕಾಳನ್ನು ರುಬ್ಬಿದ್ದಾಯಿತು. ಇದನ್ನು ನಮಗೆ ಬೇರೆ ಒಂದು ಪಾತ್ರೆಗೆ ಹಾಕೋಣ. ಹಾಕಿ ಇನ್ನು ನಾವು ತಲೆಗೆ ಮೆಹಂದಿ ಎಲ್ಲ ಹಚ್ತೀವಲ್ಲ ಅದೇ ರೀತಿ ಪ್ಯಾಕನ್ನು ಹಚ್ಚಿದಾಗೆ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನಮ್ಮದು ಮೆಂತೆಕಾಳು ರುಬ್ಬಿದ್ದು. ಇನ್ನು ನಾನು ಮಗಳ ತಲೆಗೆ ಎಣ್ಣೆಯನ್ನೆಲ್ಲ ಹಚ್ಚಿ 1 ಗಂಟೆ ಆಯಿತು. ನೋಡಿ ಎಣ್ಣೆ ಹಚ್ಚಿ ಮಸಾಜೆಲ್ಲ ಮಾಡಿದ್ದೆ. ಕಪ್ಪಾಗಿ ಇದೇ ರೀತಿ ಕಪ್ಪಾಗಿ ಕೂದಲು ಉದ್ದವಾಗಿ ಬೆಳೀಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಈ ಮೆಂತೆಕಾಳನ್ನು ತೆಂಗಿನಕಾಯಿ ಹಾಲಲ್ಲಿ ರುಬ್ಬಿ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನನ್ನದು ಮಗಳಿದು ಕೂದಲು ಇದೇ ರೀತಿ ಕಪ್ಪಾಗಿ ಉದ್ದ ಬೆಳೀಲಿಕ್ಕೆ ಸ್ಟಾರ್ಟ್ ಆಯಿತು. ಮುಂಚೆ ಇವಳ ತಲೆಯಲ್ಲಿ ತುಂಬ ತಲೆ ಹೊಟ್ಟಿತ್ತು, ಈಗ ಅದೆಲ್ಲ ಹೋಗಿ ಕೂದಲು ಚೆಂದ ಬೆಳೀತಾ ಇದೆ. ವಾರದಲ್ಲಿ 1 ಸಾರಿ ಇದೇ ರೀತಿ ಮಾಡಬೇಕು. ತಲೆಗೆ ಚೆನ್ನಾಗಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ತೆಂಗಿನಕಾಯಿ ಹಾಲು ತೆಗೆದು ಅದರಲ್ಲಿ ಮೆಂತೆಕಾಳನ್ನು ರುಬ್ಬಿ ಇದೇ ರೀತಿ ಹಚ್ಚಿ ಒಂದು ಅರ್ಧ ಗಂಟೆ, ಈಗ ಜಾಸ್ತಿ ಶೀತ ಎಲ್ಲ ಇರುವವರು ಒಂದು 10-15 ನಿಮಿಷ ಇಟ್ಟರೆ ಸಾಕು. ಯಾಕಂದರೆ ಇದು ಸ್ವಲ್ಪ ತಂಪು, ಶರೀರಕ್ಕೆ ಸಹ ಒಳ್ಳೆ ತಂಪು ನೀಡುತ್ತೆ ಈ ಮೆಂತೆಯನ್ನು ನಾವು ತಲೆಗೆ ಹಚ್ಚೋದ್ರಿಂದ. ಇದೇ ರೀತಿ ಎಲ್ಲ ಕಡೆ ಹಚ್ಚಿ ಕೂದಲಿಗೆ ಸಹ ಹಚ್ಚಬೇಕು. ನಮ್ಮದು ಕೂದಲೊಳ್ಳೆ ನೈಸ್ ಆಗುತ್ತೆ. ಇದೇ ರೀತಿ ತಲೆಗೆ ಎಲ್ಲ ಹಚ್ಚಿ ಕೂದಲಿಗೆ ಸಹ ಹಚ್ಚಿ ಇದನ್ನು ಕಟ್ಟಿ ಇಟ್ಟು ಅರ್ಧ ಗಂಟೆ ಬಿಟ್ಟು ಚೆನ್ನಾಗಿ ಸ್ನಾನ ಮಾಡಬೇಕು. ಶಾಂಪೂ ಎಲ್ಲ ಹಾಕಬೇಕಾದ ಅವಶ್ಯಕತೆ ಇಲ್ಲ, ಬೇಕಂದರೆ ಸ್ವಲ್ಪ ಶಾಂಪೂ ಹಾಕಿ ವಾಶ್ ಮಾಡಿದರೆ ಸಾಕು. ನಾನಿವಾಗ ಹಚ್ಚಿದ್ದೆಲ್ಲ ಆಯಿತು, ಇನ್ನು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿದರೆ ಸಾಕು. ಟ್ರೈ ಮಾಡಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ.